ನಮಸ್ಕಾರ. ನನ್ನ ಹೆಸರು ಉಚ್ಚಪ್ಪಾಸಿ, ಪ್ರಭಾರಿ ಮುಖ್ಯ ಗುರುಗಳು ಸಹಿಪುರ ಶಾಲೆ ಟಿ.ಎಸ್. ಕುಳ್ಳೂರು. ಟಿ.ಎಸ್. ಕುಳ್ಳೂರು ಗ್ರಾಮವು ಸಿರುಗುಪ್ಪ ತಾಲೂಕಿನಿಂದ ಸುಮಾರು 30 ಕಿಲೋಮೀಟರ್ ದೂರ ಇದೆ. ಆಂಧ್ರ ಪ್ರದೇಶದ ಗಡಿಭಾಗಕ್ಕೆ ಹೊಂದಿಕೊಂಡಿದೆ. ಈ ಶಾಲೆಯಲ್ಲಿ LKGಯಿಂದ 8ನೇ ತರಗತಿವರೆಗೆ ಸುಮಾರು 291 ಮಕ್ಕಳು ವಿದ್ಯಾಭ್ಯಾಸ ಮಾಡುತ್ತಿದ್ದಾರೆ. 3 ಕಾಯಂ ಶಿಕ್ಷಕರು ಹಾಗೂ 8 ಜನ ಅತಿಥಿ ಶಿಕ್ಷಕರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಇಲಾಖೆಯು ನಿಗದಿಪಡಿಸಿದ ಶೈಕ್ಷಣಿಕ ಸವಾಲುಗಳು ಹಾಗೂ ಪರಿಹಾರಗಳು ಈ ವಿಷಯದಡಿಯಲ್ಲಿ ನಮ್ಮ ಶಾಲೆಯ ಸವಾಲುಗಳನ್ನು ನೋಡುವುದಾದರೆ, ಕಾಯಂ ಶಿಕ್ಷಕರ ಕೊರತೆ ಇದೆ, ಸಮರ್ಪಕ ಶೌಚಾಲಯಗಳ ಕೊರತೆ ಇದೆ, ಕುಡಿಯುವ ನೀರಿನ ಸಮಸ್ಯೆ ಇದೆ, ಶಾಲಾ ಆವರಣದ ತಡೆಗೋಡೆಯ ಸಮಸ್ಯೆ ಇದೆ, ಕಂಪ್ಯೂಟರ್ ಲ್ಯಾಬ್, ವಿಜ್ಞಾನ ಲ್ಯಾಬ್ ಹಾಗೂ ಗ್ರಂಥಾಲಯ ಕೊಠಡಿಗಳ ಕೊರತೆ ಇದೆ. ಇಷ್ಟೆಲ್ಲ ಕೊರತೆ ಇದ್ದಾಗಿಯೂ ಇಲಾಖೆಯು ಒದಗಿಸಿದ 8 ಜನ ಅತಿಥಿ ಶಿಕ್ಷಕರಿಂದ ನಾವು ತರಗತಿ ನಿರ್ವಹಣೆ ಮಾಡುತ್ತಿದ್ದೇವೆ. ಒಟ್ಟು ನಮ್ಮ ಶಾಲೆಯಲ್ಲಿ 10 ಕೊಠಡಿಗಳಿದ್ದು 5 ಕೊಠಡಿಗಳು ದುರಸ್ತಿಯಲ್ಲಿದೆ. 5 ತರಗತಿಗಳನ್ನು ನಾವು ಶಾಲೆಯ ಕಾರಿಡಾರ್ ಹಾಗೂ ಶಾಲಾ ಆವರಣದ ಮರದ ನೆರಳಿನಲ್ಲಿ ನಿರ್ವಹಿಸುತ್ತಿದ್ದೇವೆ. ಇಲಾಖೆಯು ನಿಗದಿಪಡಿಸಿದ ಎಲ್ಲ ಕಾರ್ಯಕ್ರಮಗಳನ್ನು ಇಲಾಖೆಯ ಹಿರಿಯ ಅಧಿಕಾರಿಗಳ ಮಾರ್ಗದರ್ಶನದಿಂದ, ಅಚ್ಚೊಳ್ಳಿ ಕ್ಲಸ್ಟರ್ನ CRP ಅವರ ಮಾರ್ಗದರ್ಶನದಿಂದ ಹಾಗೂ ನಮ್ಮ ಗ್ರಾಮದ ಎಂದರೆ ಟಿ.ಎಸ್. ಕುಳ್ಳೂರು ಗ್ರಾಮದ ಗ್ರಾಮಸ್ಥರ ಸಹಕಾರದಿಂದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕ ವರ್ಗದವರಿಂದ ವಿದ್ಯಾರ್ಥಿಗಳ ಹಿತದೃಷ್ಟಿ. ಧನ್ಯವಾದ. ನಾವಿಲ್ಲಿ ನೋಡ್ತಾ ಹೋಗೋಣ. ಒಂದು ಅಂಕಿಯ ಗುಣಾಕಾರವನ್ನು ನಾವು ಒಂದು ಚಟುವಟಿಕೆಯ ಮೂಲಕ ಯಾವ ರೀತಿಯ ನೋಡೋಣ. ಹೌದಾ? ಇಲ್ಲಿ ಇಷ್ಟು ಏನಿದಾವೆ ನಮ್ಮ ಹತ್ರ, ಕೆಲವೊಂದು ರೂಪಾಯಿಗಳು ಅಂತ ಹೇಳ್ತೀವಿ. ಹೌದಾ? ಇಲ್ಲಿ ನಾವು ಎಷ್ಟು ಕೊಡಬೇಕಾಗ್ತದೆ? 5 ಈ ವ್ಯಕ್ತಿಗೆ 5 ದೇಶಕ್ಕೆ ಯೋಧ, ನಾಡಿಗೆ ರೈತ, ಬಾಳಿಗೆ ಗುರುವೊಬ್ಬ ತಾನೆ. ಅಕ್ಷರ ಕಲಿಸೋ, ಜ್ಞಾನ ಅಳಿಸೋ, ಅವನು ಅನ್ನದಾತಾನೆ. ತಂದೆಯನ್ನು ದೂರ ಮಾಡಲ್ಲ, ಆರೋಗ್ಯ ತಪ್ಪು ಅಂತ ತಾಯಿನ ದೂರ ಮಾಡಲ್ಲ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ಅಪ್ಪಿ ಸ್ವಲ್ಪ ಕಿಡಿಕೆ ತೆಗಿರ ಕಡೆ.
ಆ ಕಟ್ಟನ್ನು ಒಡೆಯಲು ಹೇಳ್ತಾನೆ. ಅವಾಗ ಆ ಮಗ ಏನ್ ಹೇಳ್ತಾನಂದ್ರೆ, ಓ ಭಾಳ ಈಸಿ ಐತೆ ಹೊಡಿಬೋದು, ಒಂದೇ ನಿಮಿಷದಲ್ಲಿ ಹೊಡೆದಾಕ್ತೀನಿ ನಾನು ಅಂತೇಳಿ ಹೇಳ್ತಾನೆ ಅವ್ರ ತಂದೆಗೆ. ಅವಾಗ ಅವ್ರ ತಂದೆಗೆ ನಗು ಬರ್ತೈತೆ, ಹೊಡಿ ಅಂತ ಹೇಳ್ತಾನೆ. ಆದ್ರೆ ಅವನೇನಂದ್ರೆ ಹೊಡೆಯಲು ಹೋಗ್ತಾನೆ, ಅದು ಹೊಡೆಯಕ್ಕೆ ಆಗಂಗಿಲ್ಲ ಅವನಿಗೆ. ನಿನ್ ಬಲ ಎಷ್ಟೈತೆ ಅಷ್ಟು ಉಪಯೋಗಿಸ ಅಂತ ಹೇಳ್ತಾನೆ. ಆದ್ರೆ ಆಗಂಗಿಲ್ಲ ಅವನಿಗೆ. ಮತ್ತೆ ಅವ್ರ ತಂದೆಗೆ ವಾಪಸ್ ಕೊಡ್ತಾನೆ. ಮತ್ತೆ ಇನ್ನೊಬ್ಬ ಮಗನಿಗೆ ಕೊಡ್ತಾನೆ. ನಿಮ್ಮ ಅಣ್ಣ ನಮಸ್ಕಾರಗಳು ಎಲ್ರಿಗೂ. ನನ್ನ ಹೆಸರು ವಿಜಯಕುಮಾರ್ ಅಂತೇಳಿ ಅಚ್ಚುಳಿ ಕ್ಲಸ್ಟರ್ನ CRP ಆಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. ಈ ಶೈಕ್ಷಣಿಕ ಸವಾಲುಗಳು ಮತ್ತು ಅವುಗಳ ಪರಿಹಾರಗಳ ಅಧ್ಯಯನವು ಶಿಕ್ಷಣ ಒಂದು ವ್ಯವಸ್ಥೆ ಸುಧಾರಣೆಗೆ ಅತ್ಯಂತ ಮಹತ್ವದ್ದಾಗಿದ್ದು, ಶೈಕ್ಷಣಿಕ ಸವಾಲುಗಳನ್ನು ಪರಿಹರಿಸ್ತಕ್ಕಂಥದ್ದು ನಿರಂತರವಾಗಿರ್ತಕ್ಕಂಥ ಒಂದು ಪ್ರಕ್ರಿಯೆಯಾಗಿದೆ ಎಂದು ಭಾವಿಸುತ್ತಾ, ಈ ಒಂದು ಶಾಲೆಯಲ್ಲಿ ಪ್ರಸ್ತುತ ಈ ಶಾಲೆಯಲ್ಲಿ ಹಲವಾರು ಶೈಕ್ಷಣಿಕ ಸವಾಲುಗಳು ಇದ್ದು, ಕೆಲವೊಂದು ಸವಾಲುಗಳಿಗೆ ಶಾಲಾ ಹಂತದಲ್ಲಿ ಮುಖ್ಯ ಗುರುಗಳು ಮತ್ತು ಶಿಕ್ಷಕರು, ಹಾಗೆ ಗ್ರಾಮದ ಊರಿನ ಮುಖಂಡರು ಮತ್ತು ಪಾಲಕ ಪೋಷಕರ ಸಹಾಯ, ಹಾಗೆಯೇ ಗ್ರಾಮ ಪಂಚಾಯಿತಿಯ ಒಂದು ಸಹಕಾರದಿಂದ ಒಂದು ಸವಾಲುಗಳಿಗೆ ಪರಿಹಾರಗಳನ್ನು ಕೊಂಡುಕೊಳ್ಳುವ ನಿಟ್ಟಿನಲ್ಲಿ ಕೆಲಸವನ್ನು ಈ ಶಾಲೆಯಲ್ಲಿ ಮಾಡಲಾಗಿದೆ. ಯಶಸ್ವಿಯಾಗಿರ್ತಕ್ಕಂಥ ಒಂದು ಶೈಕ್ಷಣಿಕ ವ್ಯವಸ್ಥೆಗೆ ಸರ್ಕಾರ ಆಗಿರ್ಬೋದು, ಶಾಲೆಗಳು, ಶಿಕ್ಷಕರು, ಪಾಲಕ ಪೋಷಕರು ಮತ್ತು ಸಮುದಾಯದ ನಡುವೆ ಸಮನ್ವಯ ಮತ್ತು ಸಹಕಾರ ಬಹಳಷ್ಟು ಪ್ರಮುಖವಾಗಿರುತ್ತೆ. ಈ ಒಂದು ಶಾಲೆಯ ಬಗ್ಗೆ ಹೇಳಬೇಕಾದ್ರೆ, ಇಲ್ಲಿ ನಮ್ಮ ಶಾಲೆ ನಮ್ಮ ಕೊಡುಗೆ ಎನ್ನುವಂಥ ಒಂದು ಸರ್ಕಾರದ ಒಂದು ಮಹತ್ವಾಕಾಂಕ್ಷೆಯಾಗಿರ್ತಕ್ಕಂಥ ಯೋಜನೆ ಈ ಒಂದು ಶಾಲೆಯಲ್ಲಿ ಭಾಳಷ್ಟು ಉತ್ತಮವಾಗಿ ಅನುಷ್ಠಾನ ಆಗಿದೆ. ಹಳೆ ವಿದ್ಯಾರ್ಥಿಗಳ ಸಂಘ ಈ ಒಂದು ಶಾಲೆಯಲ್ಲಿ ಹಲವಾರು ಸಣ್ಣ ಸಣ್ಣ ವಸ್ತುಗಳನ್ನು ಈ ಒಂದು ಶಾಲೆಗೆ ಕೊಡುಗೆಯಾಗಿ ನೀಡಿದೆ. ನೆಕ್ಸ್ಟು ಹಲವು ಸವಾಲುಗಳ ಮಧ್ಯೆ ಈ ಒಂದು ಮಕ್ಕಳ ಒಂದು ಶೈಕ್ಷಣಿಕ ಗುಣಮಟ್ಟಕ್ಕೆ ಈ ಒಂದು ಶಾಲೆಯ ಮುಖ್ಯ ಗುರುಗಳು ಮತ್ತು ಸರ್ವ ಒಂದು ಸಿಬ್ಬಂದಿ ವರ್ಗದವರು ಕೂಡ ಉತ್ತಮವಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಅವರಿಗೆ ನನ್ನ ಪರವಾಗಿ ಮತ್ತು ಇಲಾಖೆಯ ಪರವಾಗಿ ತುಂಬ ಹೃದಯದ ಒಂದು ಧನ್ಯವಾದಗಳನ್ನು ವಿಸ್ತರಿಸಲು